ಭೀಮನಗಡ ನ್ಯೂಸ್ ಕನ್ನಡಗೆ ಸ್ವಾಗತ. ಸತ್ತ ವ್ಯಕ್ತಿ ಬದುಕಿ ಬಂದ ಪ್ರಕರಣ. ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಎಸ್.ಎಫ್. ಕಮ್ಮಾರ ಕೊಟ್ಟರು ನಿಜ ಕಾರಣ. ಹೌದು ವೀಕ್ಷಕರೇ, ಹುಬ್ಬಳ್ಳಿಯ ವ್ಯಕ್ತಿಯೊಬ್ಬ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆಂದು ಅವರನ್ನು ಊರಿಗೆ ಕರೆತರುವಾಗ ಕುಟುಂಬಸ್ಥರು ಗೋಳಾಡುತ್ತಾ ಅಳುತ್ತಿರುವಾಗ ಒಂದೇ ಒಂದು ಮಾತಿಗೆ ಆ ವ್ಯಕ್ತಿ ಬದುಕಿದ ಅಪರೂಪದ ಘಟನೆಯೊಂದು ನಡೆದಿದೆ. ನೋಡಿ ವೀಕ್ಷಕರೇ, ಎಂತ ಅಜಾನಕಾರ ವಿಚಾರ. ಹಾವೇರಿ ಜಿಲ್ಲೆಯ ಬಂಕಾಪುರದ ಮಂಜುನಾಥ್ ಗುಡ್ಮನೆ ಓರ್ಫ್ ಮಾಸ್ತರ್ 45 ವರ್ಷ ಎಂಬುವರು ಬದುಕುಳಿದವರು. ಇವರು 3-4 ದಿನದಿಂದ ಅನಾರೋಗ್ಯದಿಂದಾಗಿ ಧಾರವಾಡದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಭಾನುವಾರ ಬೆಳಗ್ಗೆ ಆಸ್ಪತ್ರೆಯಲ್ಲಿ 3-4 ಗಂಟೆ ಉಸಿರು ಇಲ್ಲದಿದ್ದಾಗ ಮಂಜುನಾಥ್ ಸತ್ತಿದ್ದಾನೆ ಎಂದು ಮಂಜುನಾಥ್ ಪತ್ನಿ ಶೀಲಾ ಸಂಬಂಧಿಕರ ಜೊತೆಗೆ ಆಂಬ್ಯುಲೆನ್ಸ್ ನಲ್ಲಿ ಬಂಕಾಪುರಕ್ಕೆ ಕರೆದುಕೊಂಡು ಬರುತ್ತಾರೆ. ಊರು ಹತ್ತಿರ ಬರುತ್ತಿದ್ದಂತೆ ಪತ್ನಿ ಡಾಬಾ ಬಂತು ನೋಡು, ಊಟ ಮಾಡುತ್ತೀಯಾ ಎಂದು ಗೋಳಾಡಿ ಕಣ್ಣೀರಿಟ್ಟಾಗ ಮೃತ ವ್ಯಕ್ತಿ ಉಸಿರು ಬಿಟ್ಟಿದ್ದಾನೆ. ಆಗ ಗಾಬರಿಯಾಗಿ ಶಿಗ್ಗಾವಿಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ತಪಾಸಣೆ ಮಾಡಿದ ವೈದ್ಯರು ಬದುಕಿರುವುದನ್ನು ದೃಢಪಡಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕಳುಹಿಸಿದ್ದಾರೆ. ಅದೇ ವಾಹನದಲ್ಲಿ ಬಂದು ಕಿಮ್ಸ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಬಗ್ಗೆ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಎಸ್.ಎಫ್. ಕಮ್ಮಾರ ಪ್ರತಿಕ್ರಿಯೆ ನೀಡಿದ್ದು, ಭೀಷ್ಣಪ್ಪ ಮತ್ತು ಕುಟುಂಬಸ್ಥರು ನಿನ್ನೆ ಸಂಜೆ 4:20ಕ್ಕೆ ಕಿಮ್ಸ್ ಆಸ್ಪತ್ರೆಗೆ ಬಂದಿದ್ದಾರೆ. ನಮ್ಮ ಆಸ್ಪತ್ರೆಗೆ ಬಂದಾಗ ಭೀಷ್ಣಪ್ಪ ಜೀವಂತವಾಗಿದ್ದ, ಆದರೆ ಆರೋಗ್ಯ ಸ್ಥಿತಿ ಬಹಳ ಚಿಂತಾಜನಕವಾಗಿತ್ತು. ಹೀಗಾಗಿ ನಮ್ಮ ಆಸ್ಪತ್ರೆಯ ಮುಖ್ಯ ವೈದ್ಯ ಡಾಕ್ಟರ್ ಸಚಿನ್ ಹೊಸಕಟ್ಟಿ ನೇತೃತ್ವ ತಂಡ ಕೂಡಲೇ ಚಿಕಿತ್ಸೆ ಮುಂದುವರೆದಿದ್ದೆ. ಸದ್ಯ ಭೀಷ್ಣಪ್ಪ ಬಹುಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದಾರೆ. ಅವರಿಗೆ ಚಿಕಿತ್ಸೆ ನೀಡುತ್ತಿದ್ದೇವೆ. ನಾವು SDFC ಹೆಲ್ತ್ ರಿಪೋರ್ಟ್ ಪರಿಶೀಲನೆ ನಡೆಸಿದ್ದೇವೆ. ರೋಗಿ ಸಂಬಂಧಿಗಳು ಡಿಸ್ಚಾರ್ಜ್ ಅಗ್ನೆಸ್ಟ್ ಮೆಡಿಕಲ್ ಅಡ್ವೈಸ್ ನಿಯಮ ಮೀರಿರುವುದು ಕಂಡು ಬಂದಿದೆ. ಅಂದರೆ ತಜ್ಞ ವೈದ್ಯರ ಸಲಹೆಯನ್ನು ಧಿಕ್ಕರಿಸಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಅದೇನೇ ಇದ್ದರೂ ಭೀಷ್ಣಪ್ಪ ಅವರಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಎಂದರು. ಇದರ ಮಧ್ಯೆ ಅವರ ಊರಿನಲ್ಲೇ ಮಂಜುನಾಥ್ ತೀರಿ ಹೋಗಿದ್ದಾನೆಂದು ಬ್ಯಾನರ್, ಓಂ ಶಾಂತಿ ಎಂದು ವಾಟ್ಸ್ಆಪ್ ನಲ್ಲಿ ಮೆಸೇಜ್ಗಳು ಓಡಾಡುತ್ತವೆ. ಈಗ ಈ ಜೀವ ಉಳಿದು ಸುದ್ದಿ ಕೇಳಿ ಆಯುಷ್ಯ ಕೊಟ್ಟು ದೇವರು ಕಾಪಾಡಲಿ ಎಂಬ ಹಾರೈಕೆಗಳು ಹರಡಿಬಿಡುತ್ತಿದ್ದಾರೆ. ಬೈಟ್ ಎಸ್.ಎಫ್. ಕಮ್ಮಾರ, ಕಿಮ್ಸ್ ನಿರ್ದೇಶಕ. ವರದಿ ಸಂತೋಷ್ ಮೇದರ್, ಭೀಮನಗಡ ನ್ಯೂಸ್ ಕನ್ನಡ, ಹುಬ್ಬಳ್ಳಿ.
ಅಲ್ಲಿ ಏನಾಗಿದೆ ಸರ್ ಅದು ಡೆತ್ ಆಗಿದ್ದಾನೆ ಇನ್ನೇನು ಅವ್ರು ಆ್ಯಕ್ಚುಲಿ ಇದನ್ನು ಇದು ಮಾಡಿದ್ದಾರೆ ಅಂತ್ಯಕ್ರಿಯೆಗೆ ರೆಡಿ ಮಾಡ್ಕೊಡಿದ್ದಾರೆ ಇವರೆಲ್ಲ ಬ್ಯಾನರ್ ಹಾಕಿದ್ದಾರೆ ಸರ್ ಬ್ಯಾನರ್ ಹಾಕಿ ಫ್ಲೆಕ್ಸ್ ಹಾಕಿ ಇದನ್ನು ಯಾವುದು ಆ್ಯಂಬುಲೆನ್ಸ್ ತಂದುಬಿಟ್ಟಿದ್ದಾರೆ ಅಂದರೆ ಗಾಡಿ ಓಂ ಶಾಂತಿ ಎಲ್ಲ ತಗೊಂಡು ಎಲ್ಲ ಅದಕ್ಕೆ ಅದೇ ಸರ್ ಆ್ಯಕ್ಚುಲಿ ಇದಾಗಿರೋದು. ಶ್ರೀ ಬಿಸ್ತಪ್ಪ ಗುಡಿಮನಿ ನಮ್ಮಲ್ಲಿ ನಿನ್ನೆ 4:28ಕ್ಕೆ ಬಂದು ಅಡ್ಮಿಟ್ ಆಗಿದ್ದಾರೆ. ಈ ಮೊದಲಿಗೆ ಈ ಪೇಷಂಟು ಅಂದರೆ ದಾಖಲೆಗಳ ಪ್ರಕಾರ SDM ಹಾಸ್ಪಿಟ್ಲಲ್ಲಿ ದಿನಾಂಕ 5/2/25ರಿಂದ 9/2/25 ಅಲ್ಲಿಂದ 2 ಗಂಟೆಗೆ ಡಿಸ್ಚಾರ್ಜ್ ಆಗಿದ್ದಾರೆ. ಕ್ಲಿನಿಕಲ್ ಡಿಸ್ಚಾರ್ಜ್ ಸಮ್ಮರಿ ಪ್ರಕಾರ ಅಲ್ಲಿಂದ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಡಾಮಾ ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅಂತ ಇದರಲ್ಲಿ ನಮೂದಿಸಿರುತ್ತದೆ. ಈಗ ನಮ್ಮಲ್ಲಿ ಬಂದ ತಕ್ಷಣ ಪೇಷಂಟ್ನ ಇಮಿಡಿಯೇಟ್ ಸ್ಟೆಬಿಲೈಸ್ ಮಾಡಲಿಕ್ಕೆ ನಾವು ರೆಡ್ ಝೋನಲ್ಲಿ ಅಡ್ಮಿಟ್ ಮಾಡಿ ಪೇಷಂಟ್ ಈಸ್ ಇಂಟ್ಯೂಬೇಟೆಡ್ ವಿತ್ ಮೆಕ್ಯಾನಿಕಲ್ ವೆಂಟಿಲೇಷನ್ ಸಪೋರ್ಟ್ ಅಂಡರ್ ದಿ ಕೇರ್ ಆಫ್ ಡಾಕ್ಟರ್ ಸಚಿನ್ ಹೊಸಕಟ್ಟಿ, ಪ್ರೊಫೆಸರ್ ಆ್ಯಂಡ್ ಯೂನಿಟ್ ಚೀಫ್ ಆಫ್ G ಯೂನಿಟ್. ಅವರೆಲ್ಲ ಪೇಷಂಟನ್ನು ನೋಡಿ ಈಗ ಇಂಟ್ಯೂಬೇಟ್ ಮಾಡಿ ಮೆಕ್ಯಾನಿಕಲ್ ವೆಂಟಿಲೇಷನ್ನು ಮತ್ತು ಪೇಷಂಟಿಗೆ ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ MICUದಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ನಡೀತಾ ಇದೆ. ಅಂದರೆ ಅವ್ರಿಗೆ ಈಗ ಹೇಳ್ತಲ್ಲ ಡಿಕಾಂಪನ್ಸೇಟೆಡ್ ಕ್ರಾನಿಕ್ ಲಿವರ್ ಡಿಸೀಸ್, ಪೋರ್ಟಲ್ ಹೈಪರ್ ಟೆನ್ಷನ್, ಆಮೇಲೆ ಹೆಮಟಮೆಸಿಸ್ ಅಂದರೆ ಬ್ಲೀಡಿಂಗ್, ಇದು ವಾಂತಿ ರಕ್ತವನ್ನು ವಾಂತಿ ಆಗೋದು ವಾಂತಿ, ಆಮೇಲೆ ಹೆಪಾಟಿಕ್ ಎನ್ಸೆಫಲೋಪತಿ, ಲಿವರ್ ಡ್ಯಾಮೇಜ್ ಆದಮೇಲೆ ಇವೆಲ್ಲ ಬ್ಲಡ್ ಯೂರಿಯಾ ಕ್ರಿಯೇಟಿನಿನ್ನು ಎಲ್ಲ ಪ್ರೊಡಕ್ಟ್ಸು ಅವೆಲ್ಲ ಟಾಕ್ಸಿಕ್ ಮೆಟೀರಿಯಲ್ಸ್ ಇರ್ತವೆ, ಅವು ಬ್ರೈನಿಗೆ ಹೋಗಿ ಬ್ರೈನನ್ನು ಅದ್ರದ್ದು ಫಂಕ್ಷನ್ ಸಪ್ರೆಸ್ ಮಾಡ್ತದೆ, ಎನ್ಸೆಫಲೋಪತಿ ಅಂತೀವಿ. ಆಮೇಲೆ ಕೋಯಾಗ್ಲೋಪತಿ, ಈಗ ಲಿವರ್ನಲ್ಲೇ ಇವು ಫ್ಯಾಕ್ಟರ್ಗಳು ಕೋಆಲಿಟಿವ್ ಫ್ಯಾಕ್ಟರ್ಸ್ ಜನ್ರೇಟ್ ಆಗ್ತಿರ್ತಾವೆ. ಒಂದು ಸಲ ಲಿವರ್ ಡ್ಯಾಮೇಜ್ ಆದಮೇಲೆ ಅದು ಎಲ್ಲ ಡಿಸ್ಟರ್ಬೆನ್ಸ್ ಆಗ್ತದೆ, ಕೋಯಾಗ್ಲೋಪತಿ ಅಂತೀವಿ. ಆಮೇಲೆ ಲೆಫ್ಟ್ ಮಲ್ಟಿ ಲೋಬರ್ ನ್ಯೂಮೋನಿಯಾ ಅಂದರೆ ಎಡಗಡೆ ಈ ಲಂಗ್ಸ್ನಲ್ಲಿ ನ್ಯೂಮೋನಿಯಾನು ಡೆವಲಪ್ ಆಗಿದೆ. ನಮಗೆ ಮಾಹಿತಿ ಬಂದ ಪ್ರಕಾರ ಆ ಥರ ಯಾರೂ ಹೇಳಿಲ್ಲ. ಯಾಕಂದರೆ ಪೇಷಂಟ್ ಬಂದ ಕೂಡಲೇ ಅವರಿಗೆ ನಾವು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡೋದ್ರಲ್ಲೇ ಇದ್ವಿ. ಮತ್ತು ಅವರು ಪೇಷಂಟ್ ಅಟೆಂಡರು ಯಾರೂ ಆ ಥರ ಬಂದು ನಮಗೆ ಬಟ್ ಡಿಸ್ಚಾರ್ಜ್ ಕಾರ್ಡ್ನಲ್ಲಿ ನಾವು ತರಿಸಿ ನೋಡಿದಾಗ ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅಂತ ಕೇಸ್ ಪೇಪರ್ನಲ್ಲಿ ಕ್ಲಿನಿಕಲ್ ಡಿಸ್ಚಾರ್ಜ್ ಸಮ್ಮರಿ ವಿಚ್ ಇಸ್ ಇಶ್ಯೂಡ್ ಬೈ ದಿ SDM ಮೆಡಿಕಲ್ ಕಾಲೇಜ್ ಡಾಮಾ ಅಂತ ಬರ್ತಾರೆ, ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್. ಬರೀ ಸುರೇಶ್ ಒಂದು ಚೇತು ಡ್ಯೂಟಿ ಸ್ಟಾಫ್ ಡಾಕ್ಟರ್ ಸುರೇಶ್ ಅಂತಿದ್ದರು, ಅವರು ಅದನ್ನು ಪೇಷಂಟನ್ನು ನೋಡಿದ್ದಾರೆ. ಇಲ್ಲ MICUಗೆ ಶಿಫ್ಟ್ ಮಾಡಿ ಆಗಿದೆ, ಮೆಡಿಕಲ್ ಇಂಟೆನ್ಸಿವ್ ಕೇರ್ ಯೂನಿಟಿಗೆ ಶಿಫ್ಟ್ ಮಾಡಿ. ರೆಡ್ ಝೋನೂ ಅದು ಒಂಥರ ICU ಥರನೇ ಇಂಟ್ಯೂಬೇಟ್ ಮಾಡಿ ಪೇಷಂಟ್ ಸ್ಟೆಬಿಲೈಸ್ ಮಾಡಿಕೊಂಡು ಮುಂದಿನ ಹೆಚ್ಚಿನ ಚಿಕಿತ್ಸೆಗಾಗಿ MICUಗೆ ಶಿಫ್ಟ್ ಮಾಡಲಾಗಿದೆ.